ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಆಗಿರೋದ್ರಿಂದ ಏನು ಸ್ಪೆಷಲ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ನಮ್ಮ ಪಾಪುಗೆ ನಾಟಿ ಕೋಳಿ ಬಸ್ಸಾರು ಅಂದರೆ ತುಂಬ ಇಷ್ಟ. ಅವ್ನು ನಾರ್ಮಲ್ ಚಿಕನ್ ಏನಾದರೂ ಮಾಡಿದ್ರೆ ಅಷ್ಟು ಇಷ್ಟನೇ ಪಡೋಲ್ಲ, ಬಟ್ ನಾಟಿ ಕೋಳಿ ಬಸ್ಸಾರು ಮಾಡಿದ್ರೆ ಆ ಸಾಂಬಾರು ಅವನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವನಿಗೋಸ್ಕರ ನಾಟಿ ಕೋಳಿ ಬಸ್ಸಾರು ಮಾಡ್ತೀನಿ ಅಂತ ನಮ್ಮಮ್ಮ ಹೇಳಿದ್ರು. ಸೊ ನಮ್ಮಮ್ಮ ಇವತ್ತು ನಾಟಿ ಕೋಳಿ ಬಸ್ಸಾರು ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತಾರೆ. ನೀವು ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡ್ತಾರೆ ಅಂತ, ಏನೇನು ಬೇಕು ಅಂತ ತೋರಿಸ್ಕೊಡ್ತೀವಿ. ಅಮ್ಮ ಹೇಳ್ಕೊಡ್ತೀವಿ. ಅಮ್ಮ ಮಾಡೋಣ, ಸ್ಟಾರ್ಟ್ ಮಾಡೋಣ. ಆಯಿತು. ನಾಟಿ ಕೋಳಿ ಬಸ್ಸಾರಿಗೆ 1.5 kg ಚಿಕನ್ನು, ಅರ್ಧ ಹೋಳು ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 2 ಸ್ಪೂನ್ ಗಸಗಸೆ, 7-8 ಲವಂಗ, ಚಕ್ಕೆ 1 ಇಂಚಷ್ಟು, ಉರ್ಗಡ್ಡೆ 1 ಕಪ್ಪಷ್ಟು, ಮಟನ್ ಸಾರು ಪುಡಿ 1 ಅರ್ಧ ಕಪ್ಪಷ್ಟು, ಕೊತ್ತಂಬರಿ, ಪುದೀನ. ನಾಟಿ ಕೋಳಿ ಚಿಕನ್ನ ಅರ್ಶಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ 2 ಸರಿ ತೊಳ್ಕೊಳ್ಳಿ. ಸಾರೆಲ್ಲ ಆದಮೇಲೆ ಚಿಕನ್ನ ಸಪ್ರೇಟ್ ಮಾಡಿಕೊಂಡು, ಸಾರು ಸಪ್ರೇಟು, ಚಿಕನ್ ಸಪ್ರೇಟ್ ತೊಗೊಂಡು, ಈರುಳ್ಳಿ, ಈರುಳ್ಳಿ ಹಾಕಿ ಆಮೇಲೆ ನಂತರ ಚಿಕನ್ಗೆ ಇವೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಅರ್ಧ ಹೋಳು ಕಾಯಿ, 1 ಹಸಿಮೆಣಸಿನಕಾಯಿ, ಕೊತ್ತಂಬರಿ, 2 ಈರುಳ್ಳಿ, ಗರಂ ಮಸಾಲ, ಚಿಕನ್ ಮಸಾಲೆಗೆ ಇಟ್ಕೊಳ್ಳೋದಕ್ಕೆ 2 ಸ್ಪೂನ್ ಎಣ್ಣೆ, ಕಾಯಿ ಬೇಳೆ, ಲವಂಗ, ಚಕ್ಕೆ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಸಾಕು. ಇದಕ್ಕೆ ಎತ್ತಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಇಷ್ಟು ಹಾಕ್ಕೊಂಡು ಬಾಡಿಸ್ಕೊಬೇಕು. ಇದೆಲ್ಲ ಬಾಡಿದ್ಮೇಲೆ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಬಾಡಿಸ್ಬೇಕು. ಆರಿದ್ಮೇಲೆ ಸೈಡಿಗೆ ಇಕ್ಕಿ ಈಗ ಚಿಕನ್ನ ಬಾಡಿಸ್ಕೊಳ್ಳೋಣ. 1 ಈರುಳ್ಳಿ, 1 ಬೆಳ್ಳುಳ್ಳಿ ದಪ್ಪಗೆ ತರಿ ಮಾಡಿಕೊಂಡು ಒಗ್ಗರಣೆಗೆ ಹಾಕಬೇಕು. ಪಾತ್ರೆಗೆ 3 ಸ್ಪೂನಷ್ಟು ಎಣ್ಣೆ, ತರಕಾರಿಯಾಗಿರೋ ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಡಿ. ಅದ್ರ ಜೊತೆಗೆ ತೊಳೆದಿರೋ ಚಿಕನ್ನ ಹಾಕ್ಕೊಡಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಇದಾಗುವಾಗಲೇ ಉಪ್ಪು ಸಾರಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಡಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸಿ ಬಾಡಿಸಿ. ಚಿಕನಲ್ಲಿರೋ ನೀರೆಲ್ಲ ಸುಂದ್ಕೊಳ್ಳೋಷ್ಟಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಹೋಳು ಕಾಯಿನ ಜಾರಿಗೆ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ. ಕಾಯಿ ಪೌಡ್ರ್ ಮಾಡಿಕೊಂಡು ಕಾಯಿ ತುರಿ ಮಾಡಿಕೊಂಡು ಗಸಗಸೆ ಕಡಲೆ ಹಾಕ್ಕೊಂಡು ತಿರ್ಗಾ ಪೌಡ್ರ್ ಮಾಡ್ಕೋಬೇಕು. ಗಸಗಸೆ ಕಡಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಕಾಯಿನ ನುಣ್ಣಗೆ ರುಬ್ಕೋಬೇಕು. ಈಗ ಬಾಡಿಸ್ಕೊಂಡಿರೋದೆಲ್ಲ
ಹಾಕ್ಕೊಂಡು ರುಬ್ಕೋಬೇಕು ಕಾಯಿ ಜೊತೆಗೆ. ಸ್ವಲ್ಪ ನೀರು ಹಾಕ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಮಟನ್ ಸಾರಿಗೋಸ್ಕರ ಮಾಡ್ಕೊಂಡಿರೋ ಪುಡಿನ ಹಾಕ್ತಾಯಿದ್ದೀವಿ. ಮನೇಲೇ ಮಾಡ್ಕೊಂಡಿರೋದು ನಾವು ಮಟನ್ ಸಾರು ಪುಡಿ. ಇದು ಮಟನ್ ಸಾರು ಪುಡಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದರೊಳಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂಚೂರು ಮಸಾಲೆನ ಎತ್ತಿಟ್ಕೋಬೇಕು. ಸುಂಡಿಕ್ಕಿರೋ ಮಸಾಲೆಗೆ ಚಿಕನ್ಗೆ ರುಬ್ಬಿರೋ ಮಸಾಲೆ ಎಲ್ಲ ಮಿಕ್ಸ್ ಮಾಡಬೇಕು. ಚಿಕನ್ ಮಸಾಲೆನ ತಿರುಗಿಸಿ ಚೆನ್ನಾಗಿ ಮೊದಲೇ ಒಂದು ದಪ್ಪಲೆ ನೀರು ಕಾಯಿಸ್ಕೊಂಡು ಮಳ್ಳೋ ನೀರನ್ನ ಚಿಕನ್ ಒಳಕ್ಕೆ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಮಳ್ಳೋ ರೀತಿ. ನೀರು ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಹಾಕ್ಕೊಳ್ಳಿ. ನಾಟಿ ಕೋಳಿ ಸಾರು ತೆಳ್ಳಗಿದ್ರೆ ಚೆಂದ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಕುದಿಯೋ ನೀರು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ನನ್ನ ಮೊಮ್ಮಗನಿಗೆ ಸಾರು ಕುಡಿಯೋದಂದರೆ ತುಂಬ ಇಷ್ಟ, ನಾಟಿ ಕೋಳಿ ಸಾರು. ಅದರಿಂದ ನಾನು ತೆಳ್ಳಗೆ ಮಾಡ್ತಾಯಿದ್ದೀನಿ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದೊಂದು ಅರ್ಧ ಅವರ್ ಚೆನ್ನಾಗಿ ಬೇಯಬೇಕು. ಕುದಿಸ್ರಿ ಚೆನ್ನಾಗಿ. ಆಗಿದೆಯಮ್ಮ ಇವಾಗ? ಆಗಿದೆ, ಅರ್ಧ ಅವರ್ ಆಯಿತು. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಕುದ್ದಿದೆ ಸಾರು. ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಸಾರನ್ನ. ಓಕೆ. ಈಗ ಎಣ್ಣೆ ಬಿಟ್ಕೊಂಡು ಈಗ ಆಗಬೇಕಾ? ಓಕೆ. ಈಗ ಚಿಕನ್ ಎಲ್ಲ ಬೇರೆದಕ್ಕೆ ಬಗ್ಗಿಸ್ಕೊಂಡು ಒಗ್ಗರಣೆ ಹಾಕಿ ಸಪ್ರೇಟ್ ಚಿಕನ್ ಸಪ್ರೇಟ್ ಸಾಂಬಾರ್ ಸಪ್ರೇಟ್ ಮಾಡ್ಕೊಬೇಕಾ? ಚಿಕನ್ ಒಗ್ಗರಣೆ ಮಾಡೋದಕ್ಕೆ. ಓಕೆ, ಸರಿ ಬನ್ನಿ ಮಾಡೋಣ. ಈ ಥರ ಸಾರೆಲ್ಲ ಸೋಸ್ಬಿಟ್ಟು ಬಗ್ಗಿಸ್ಕೊಬೇಕು. ಇದೆಲ್ಲ ಈ ಥರ ಜಾಲರಿ ತೊಗೊಂಡು ಹುಷಾರಾಗಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಸಾರೆಲ್ಲ ನೀರು ತೊಟ್ಟಿಕ್ಕಂಗೆ ಡ್ರೈ ಆದಂಗೆ ಚಿಕನ್ನ ತಗೋಬೇಕು. ಚಿಕನ್ ಒಳಗಡೆ ಪೀಸ್ ಬಿಡೋಗೆ ಇಲ್ಲ ಅಲ್ವಾ? ಸಾರು ಸಪ್ರೇಟ್, ಸಾಂಬಾರು ಮಾತ್ರ. ಸಾಂಬಾರು ಬೇರೆ, ಚಿಕನ್ ಬೇರೆ ಆಗುತ್ತಿದ್ದು. ಈಗ ಒಂದು ಬಾಣಲಿ ತಗೊಂಡು ಏನು ಬೇಕಮ್ಮ? ಎಣ್ಣೆ ಎಷ್ಟು ಹಾಕ್ಲಿ? ಹಾಕು ಸ್ವಲ್ಪ. 1-2 ಸ್ಪೂನ್ ಅಷ್ಟು ಸಾಕಾ? 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅಂತ ನೋಡೋದಕ್ಕೆ ಎರಡು ಪೀಸ್ ಈರುಳ್ಳಿ ಹಾಕಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಒಂಚೂರು ಫ್ರೈ ಆದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಉದ್ದುದ್ದು ಕುಯ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಡಬೇಕಲ್ವಾ? ಚೆನ್ನಾಗಿ ಬಾಡಬೇಕು. ಮೆಣಸಿನ್ಕಾಯಿ ಒಂಚೂರು ಎಣ್ಣೆ ಒಳಗೆ ಚೆನ್ನಾಗಿ ಡ್ರೈ ಆಗಬೇಕು. ಹೌದು, ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಬೇಕು. ಓಕೆ. ಈರುಳ್ಳಿ ಸ್ವಲ್ಪ ಬೇಗ ಬೇಗ ಅಂತ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಣ ಅಂತ ಹೇಳೋದು. ರುಚಿಗೆ ಸ್ವಲ್ಪ ಮಸಾಲೆ ಹಾಕ್ತೀವಲ್ಲ ನಾವು, ಸ್ವಲ್ಪ ಬೇಗ ಬಾಡಲಿ ಅಂತ. ಮತ್ತೆ ರುಚಿಗೆ ಸ್ವಲ್ಪ ಈರುಳ್ಳಿ ಹಾಕ್ದಾಗ್ಲೇ ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಎಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಇದು ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಆಚೆ ಹಾಕಿಸ್ಕೊಂತಿದ್ದೀವಿ ಅಂತಂದರೆ ಮುಂಚೆನೇ ಹಾಕಿದ್ರೆ ಬಾಣಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಹೌದು, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ರೆ ನೀಟಾಗಿ ಆಗುತ್ತೆ, ಅಂಟ್ಕೊಳ್ಳಲ್ಲ. ಅವಾಗ ಈರುಳ್ಳಿ ಜೊತೆ ಫ್ರೈ ಆಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಗರಂ ಮಸಾಲ ಎಷ್ಟು ಹಾಕ್ಕೊಂಡಿದ್ರಮ್ಮ? 1 ಸ್ಪೂನು. 1 ಸ್ಪೂನ್ ಗರಂ ಮಸಾಲ.
1 ಸ್ಪೂನ್ ಚಿಕನ್ ಮಸಾಲ. 1 ಸ್ಪೂನ್ ಚಿಕನ್ ಮಸಾಲ ಬರೋವರೆಗೂ ಫ್ರೈ ಮಾಡೋಣ. ಆಲ್ರೆಡಿ ಘಮ ಬರ್ತಿದೆ ಗರಂ ಮಸಾಲ ಹಾಕಿದ ತಕ್ಷಣ. ನೆಕ್ಸ್ಟ್ ಅಮ್ಮ ಮಸಾಲೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇದನ್ನು ನಾವು ಅವಾಗಲೇ ರುಬ್ಬಿ ಒಂದು ಸ್ವಲ್ಪ ಮಸಾಲೆನ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಿ. ಚಿಕನ್ ಎಲ್ಲ ಸಪ್ರೇಟ್ ಮಾಡಿದ್ಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ, ಘಮ ಅಂತ ಸ್ಮೆಲ್ಲು ಕೂಡ ಬರ್ತಿದೆ. ಇವಾಗ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಬೇಕು ಕಾಯಿನ. ಈ ಥರ ಚೆನ್ನಾಗಿರುತ್ತೆ. ನಾವು ಚಿಕನ್ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿ ಅನಿಸ್ತಾ ಇರುತ್ತೆ. ನಾವು ಸ್ವಲ್ಪ ಜಾಸ್ತಿನೇ ಹಾಕೋತೀವಿ, ಇಷ್ಟ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀವಿ ಕಾಯಿನ, ಯಾಕಂದರೆ ಚಿಕನ್ ತಿನ್ನುವಾಗ ಸಿಗ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಏನಮ್ಮ? ಚಿಕನ್ ಹಾಕೋದಷ್ಟೇ. ಇದು ಸ್ವಲ್ಪ ಫ್ರೈ ಆಗಬೇಕಾ? ಏನಿಲ್ಲ, ಅದರಲ್ಲೇ ಇದಾದ್ರೆ ಸ್ವಲ್ಪ ಹಾಕ್ಕೊಂಡು ಹಾಕಿನೇ ಸಪ್ರೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀವಿ. ತಿಳ್ಕೊ ಅದರಲ್ಲಿ ಸಾರಿನಿಂದ ಎತ್ಕೊಂಡಿರೋ ಚಿಕನ್ನ ಇವಾಗ ಈ ಮಸಾಲೆಗೆ ಹಾಕ್ತಾ ಇದ್ದೀವಿ. ಚಿಕನ್ನ ಹುರಿತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂತೋಷದಿಂದ ತಿಂತಾರೆ ಎಲ್ಲರೂ. ಒಂದು 5 ನಿಮಿಷ ಹಿಂಗೆ ಬಾಡಿಸಿದ್ರೆ ಮಸಾಲೆ ಎಲ್ಲ ಇಟ್ಕೊಡುತ್ತೆ. ಆಲ್ರೆಡಿ ಮಸಾಲೆ ಎಲ್ಲ ಚೆನ್ನಾಗಿ ಇದಾಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ನೋಡಿ ಯಾವ ರೀತಿ ಬರ್ತಾ ಇದೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಸಾರಲ್ಲಿದ್ದರೆ ಒಂಥರ ಟೇಸ್ಟು, ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾರ್ಮಲ್ ಸಾಂಬಾರಲ್ಲಿರೋ ಚಿಕನ್ ತಿನ್ನೋದಕ್ಕೂ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದ್ಸಲ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಾಟಿ ಕೋಳಿ ಬಸ್ಸಾರು ಇದನ್ನ ಫಾರ್ಮ್ ಕೋಳಿ ಕೂಡ ಮಾಡ್ಬೋದು, ಬಟ್ ನಾಟಿ ಕೋಳಿ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ. ಚಿಕನ್ ಸಾಂಬಾರು ನಾರ್ಮಲ್ ಸಾಂಬಾರು ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೆಡಿ ಇದೆ, ಬಾ. ಬಿಸಿ ಬಿಸಿ ನಾಟಿ ಕೋಳಿ ಸಾರು ನಿನಗೋಸ್ಕರ ಮಾಡಿದ್ದೀನಿ, ತಿನ್ಬಾ. ಫಸ್ಟು ಸಾರು ಕುಡ್ದು ಟೇಸ್ಟ್ ನೋಡಿ ಹೇಳು. ತಗೋ, ಸಾರು ಹೇಗಿದೆ ಅಂತ ಹೇಳು ಕುಡ್ದು. ಚೆನ್ನಾಗೈತೆ ಅಜ್ಜಿ. ಮುದ್ದೆಗೆ ಚೆನ್ನಾಗಿದೆಯಾ ಸಾರು? ಚೀಚಿ ತಿನ್ನು. ಮುದ್ದೆ ತಿಂದರೆ ನಾನು ಸಾಂಗ್ ಹಾಕ್ತೀನಿ. ಥ್ಯಾಂಕ್ ಯು ಅಜ್ಜಿ. ಚೆನ್ನಾಗಿದೆಯಾ ಅಪ್ಪು? ಓಕೆ, ನಮ್ಮ ಚಿನ್ನಗಂತೂ ತುಂಬ ಇಷ್ಟ ನಾಟಿಕೋಳಿ ಬಸ್ಸಾರು. ಇಷ್ಟಪಟ್ಟು ಮುದ್ದೆ ತಿಂತಿದ್ದಾನೆ ಅವನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.